ಓಂ ಶಾಂತಿ ವೀಕ್ಷಕರೇ, ನಿಮಗೆ ಗೊತ್ತಿದೆ ಬ್ರಹ್ಮ ಸೃಷ್ಟಿ. ಈಗಾಗಲೇ ನಾಗ ಸೃಷ್ಟಿ ಭಾಗ 1 ನಾನು ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಇದು ಭಾಗ ನಾಗ ಸೃಷ್ಟಿ 2. ನಾಗ ಸೃಷ್ಟಿ ಅಂದರೆ ಬ್ರಹ್ಮಾಜಿ ಸೃಷ್ಟಿ ಮಾಡಿದ ಈ ಗ್ರಹ ತಾರ ನಕ್ಷತ್ರ ಆಗ ಭೂಮಿ ಇದ್ರ ಮೇಲೆ ಇರ್ತಕ್ಕಂಥ ಜೀವರಾಶಿಗಳು. ಆದರೆ ನಾಗ ಸೃಷ್ಟಿ ಈ ರೀತಿ ಅಲ್ಲ, ಅದು ಬೇರೆ ರೀತಿಯೇ ಇರುತ್ತೆ. ಅದು ಯಾವ ರೀತಿ ಬೇರೆ ರೀತಿ ಇರುತ್ತಂದರೆ ತುಂಬ ಸುಖ, ಸಮೃದ್ಧಿ, ಸಂತೋಷ, ಆನಂದ, ಆರೋಗ್ಯ, ಭಾಗ್ಯ. ಅಲ್ಲಿ ಯಾವುದೇ ರೀತಿಯ ಅನಾಚಾರ ಅತ್ಯಾಚಾರಗಳು ಇರೋದಿಲ್ಲ. ಆದರೆ ಯಾವಾಗಲೂ ಅಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆನಂದ ಮಾತ್ರ ಅಲ್ಲಿರುತ್ತೆ. ಅದೇ ನಾಗ ಸೃಷ್ಟಿ. ಇವರೇ ನಿಮಗೆ ತಿಳಿದಿರಲಿ, ಸನತ್ ಕುಮಾರರು ಅಂದರೆ ಬ್ರಹ್ಮಾಜಿಯ ಮಾನಸಪುತ್ರರು. ಬ್ರಹ್ಮಾಜಿಯ ಮಾನಸಪುತ್ರರು ಅಂದರೆ ಬ್ರಹ್ಮನ ಶಕ್ತಿಯಿಂದ ಹುಟ್ಟಿದ ಮಕ್ಕಳು ಅಥವಾ ವರಪ್ರಸಾದ. ಇದರಲ್ಲಿ ಯಾರ್ಯಾರಪ್ಪ ಇದ್ದಾರೆ ಅಂದರೆ ಸನಕ, ಸನಂದನ, ಸನಂತ, ಸನತ್ ಕುಮಾರ. ಇನ್ನೊಂದು ಸಾರಿ ನೋಡ್ಕೊಳ್ಳಿ. ಸನಕ, ಸನಂದನ, ಸನಂತ, ಸನತ್ ಕುಮಾರ. ಇವರು 4 ಜನ ಬ್ರಹ್ಮಾಜಿಯ ಒಂದೊಂದು ಮುಖದ ಒಂದೊಂದು ಶಕ್ತಿ ಅಂತ ತಿಳ್ಕೊಬಿಡಿ. ಓಕೆನಾ? ಶಿವಲೋಕಕ್ಕೆ ಅಂತ ಹೋಗ್ತಾರೆ. ಶಿವಲೋಕಕ್ಕೆ ಶಿವನನ್ನು ನೋಡಬೇಕು ಅಂತ. ಇವರು ಚಿಕ್ಕವರು, ಹೆಂಗಾದರೂ ತುಂಟಾಟ ಅಲ್ವಾ, ನಿಮ್ಗೆ ಗೊತ್ತೇ ಇದೆ. ಅಲ್ಲಿ ಕುಮಾರಸ್ವಾಮಿ ಕಾಣಿಸ್ತಾನೆ. ಕುಮಾರಸ್ವಾಮಿಗೆ 6 ತಲೆಗಳಿರುತ್ತೆ. ಎಷ್ಟು? 6 ತಲೆಗಳಿರುತ್ತೆ. ಇದನ್ನು ಇವ್ರು ನೋಡ್ತಾರೆ. ಯಾಕಂದರೆ ಇದ್ಯಾವುದಪ್ಪ ವಿಚಿತ್ರವಾದ ಪ್ರಾಣಿ, 6 ತಲೆ ಇದ್ದಾವೆ ಇದಕ್ಕೆ ಅಂದ್ಬಿಟ್ಟು ಅವರಿಗೆ ಒಂಥರ ಅನಿಸುತ್ತೆ. ಇದೇನಪ್ಪ 6 ತಲೆ ಇದೆ ಇವನಿಗೆ, ವಿಚಿತ್ರವಾಗಿದ್ದಾನೆ, ಈ ರೀತಿ ಯೋಚನೆ ಮಾಡ್ತಾರೆ. ಆದರೆ ಇವರು ಅವ್ರ ತಂದೆ ಬ್ರಹ್ಮಾಜಿದೆಲ್ಲ ನೋಡಿದ್ದಾರೆ ಅಲ್ವಾ. ಹಾಗಿದ್ಮೇಲೆ ಇಲ್ಲಿ 6 ತಲೆ ಇದ್ದರೆ ಏನು ವಿಶೇಷ ಇದರಲ್ಲಿ? ಸುಮ್ಮನೆ ಇರಬೇಕಾಗಿತ್ತು. ಹಂಗಿಲ್ಲ, ಇವ್ರಿಗೇನೋ ಏನೋ ಹೇಳ್ತಾರಲ್ಲ, ಹಾಗೆ ಚಿಕ್ಕ ಮಕ್ಕಳು ತುಂಟಾಟ ಅಂತ, ಹಾಗೆ ತುಂಬ ನಗ್ತಾರೆ. ಅವಾಗ ಕೋಪ ಬರುತ್ತೆ. ಯಾರಿಗೆ ಕೋಪ ಬರುತ್ತೆ? ಆಗ ಕೋಪ ಬರುತ್ತೆ ಯಾರಿಗೆ? ಕುಮಾರಸ್ವಾಮಿಗೆ. ಯಾಕೆಂದರೆ ಇವರು ನನ್ನನ್ನು ನೋಡಿ ಗೇಲಿ ಮಾಡ್ತಿದ್ದಾರೆ, ನನಗೆ ಇವರು ಅವಮಾನ ಮಾಡ್ತಿದ್ದಾರೆ, ಅವಹೇಳನ ಮಾಡ್ತಿದ್ದಾರೆ. ಈ ರೀತಿ ಕುಮಾರಸ್ವಾಮಿಗೆ ಕೋಪ ಬರುತ್ತೆ. ಬಾಲಸುಬ್ರಹ್ಮಣ್ಯಗೆ ಆತನೂ ಕೂಡ ಸ್ವಲ್ಪ ಇವ್ರಿಗಿಂತ ದೊಡ್ಡವನೇನು ಅಷ್ಟೇ, ಅಥವಾ ಚಿಕ್ಕವನು. ಒಟ್ಟಿನಲ್ಲಿ ಕೋಪ ಅಂತೂ ಬರುತ್ತೆ. ಆತ ಏನು ಮಾಡ್ತಾನೆ, ಇವ್ರನ್ನ ಅಟ್ಟಾಡಿಸ್ಕೊಂಡು ಹೋಗ್ತಾನೆ. ಇವ್ರನ್ನ ಬಿಡೋದಿಲ್ಲ. 4 ಜನನೂ ಅಟ್ಟಾಡಿಸ್ಕೊಂಡು ಹೋಗ್ತಾನೆ. ಅಟ್ಟಾಡಿಸ್ಕೊಂಡು ಹೋಗಿ 2 ಗುಮ್ತಾನೇನೋ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಆದರೆ ಈ ಕೇಸ್ ಎಲ್ಲಿಗೋಗುತ್ತಂದರೆ ಶಿವನ ಹತ್ರ ಹೋಗುತ್ತೆ. ಶಿವ ಆಗ ಹೇಳ್ತಾನೆ ಯಾರಿಗೆ? ಕುಮಾರಸ್ವಾಮಿಗೆ. ಕುಮಾರಸ್ವಾಮಿ ಅವರು ಬ್ರಹ್ಮಾಜಿ ಮಕ್ಕಳು, ಬ್ರಾಹ್ಮಣ ಪುತ್ರರು. ಬ್ರಹ್ಮ ಅಂದರೆ ಬ್ರಾಹ್ಮಣ, ಋಷಿ, ಗುರುವು, ಸಂತ, ಶರಣ, ಸನ್ಯಾಸಿ ಇತ್ಯಾದಿ ಎಲ್ಲ ಬರುತ್ತೆ. ಒಬ್ಬ ಗುರುವು ಅಂತ. ಅಂಥ ಬ್ರಹ್ಮನ ಮಕ್ಕಳು ಇವರು ಕೂಡ ಸನ್ಯಾಸಿಗಳೇ, ಗುರುಗಳು. ಒಬ್ಬ ಸನ್ಯಾಸಿ, ಈ ರೀತಿ ಸನ್ಯಾಸಿಗಳಿಗೆ ನೀನು ಅವ್ರ ಮೇಲೆ ಅಟ್ಟಹಾಸ ಮೆರೆದಿದೆಯಾ ಅಂದರೆ, ಅವ್ರ ಮೇಲೆ ನೀನು ಫೈಟ್ ಮಾಡಿದೆಯಾ ಅಂದರೆ, ಅವ್ರನ್ನ ಅಟ್ಟಾಡಿಸ್ಕೊಂಡೋಗಿ 2 ಗುಮ್ಮಿದೆಯಾ? ಇದು ಮಾಡಬಾರ್ದಿತ್ತು. ಯಾಕಂದರೆ ಅವರು ಬ್ರಾಹ್ಮಣರು, ಅವ್ರು ಏನೇ ತಪ್ಪು ಮಾಡಲಿ ಅದು ಬೇರೆ ವಿಚಾರ. ಹೀಗೆ ಶಿವ ಮಗನಿಗೆ ಬುದ್ಧಿ ಹೇಳ್ತಾರೆ. ಇದರಿಂದ ಮಗನಿಗೂ ಸ್ವಲ್ಪ ಪಶ್ಚಾತ್ತಾಪ ಆಗುತ್ತೆ, ಕುಮಾರಸ್ವಾಮಿಗೂ ಸ್ವಲ್ಪ ಪಶ್ಚಾತ್ತಾಪ ಆಗುತ್ತೆ. ಹೌದಲ್ಲ, ನಾನೇನೋ ತಪ್ಪು ಮಾಡಿಬಿಟ್ಟೆ ಅಂತ. ಆವಾಗ ಶಿವ ಏನು ಮಾಡ್ತಾನೆ, ಹೇಳಿದ್ದನ್ನು ಕುಮಾರಸ್ವಾಮಿ ಕೇಳ್ತಾನೆ. ಆದರೆ ಪಾಪ ಪರಿಹಾರ ಹೇಗೆ? ಇದು ಕುಮಾರಸ್ವಾಮಿಗೆ ಒಂದು ಫೀಲ್ ಬರುತ್ತೆ. ಕುಮಾರಸ್ವಾಮಿಗೆ ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಒಂದು ಕೆಲಸ ಮಾಡಿರ್ತಾನೆ. ಅವ್ರನ್ನ ಕಟ್ಟಾಕ್ಬಿಟ್ಟಿರ್ತಾರೆ. 4 ಜನನ ಕಟ್ಟಾಕ್ಬಿಟ್ಟಿರ್ತಾನೆ, ಎಷ್ಟೋ ಕಾಲಮಾನ. ಆಮೇಲೆ ಇದೆಲ್ಲ ಒಟ್ಟಾರೆ ಬ್ರಹ್ಮಾಜಿಗೆ, ಸರಸ್ವತಿಗೆ, ಇವ್ರಿಗೆಲ್ಲ ಗೊತ್ತಾಗಿರುತ್ತೆ. ಕಟ್ಟಾಕ್ಬಿಟ್ನಲ್ಲ ಈ ರೀತಿ ಅನ್ನೋದು ಎಲ್ಲರಿಗೂ ಗೊತ್ತಾಗಿರುತ್ತೆ, ದೇವತೆಗಳಿಗೆಲ್ಲ. ಆ ಟೈಮಲ್ಲಿ ಇಡೀ ದೇವಲೋಕದಲ್ಲಿ ಕೆಲವು ಕೆಲಸ ಕಾರ್ಯಗಳು ನಡೆಯೋದಿಲ್ಲ. ಯಾಕಪ್ಪ ನಡೆಯಲ್ಲ ಅಂದರೆ, ಬ್ರಹ್ಮಾಜಿಯ ಮಾನಸ ಪುತ್ರರು ಅಂದರೆ ಬ್ರಹ್ಮಾಜಿಯ ಶಕ್ತಿ ಇವರು. 4 ದಿಕ್ಕುಗಳಿಗೂ ಒಬ್ಬೊಬ್ಬ ಒಂದೊಂದು ತಲೆ ಇದ್ದಂಗೆ ಇವರು ಮಕ್ಕಳು, ಸನತ್ ಕುಮಾರರು. ಅವರಲ್ಲಿ ಅಷ್ಟು ವೇದಗಳ, ಪುರಾಣಗಳ, ಶ್ರುತಿಗಳ ಎಲ್ಲ ಶಕ್ತಿ ಇರುತ್ತೆ, ಆ ಜ್ಞಾನ ಇರುತ್ತೆ ಸನತ್ ಕುಮಾರರಿಗೆ. ಗೊತ್ತಾಯ್ತಲ್ಲ? ಇವರೇ ಜಗತ್ತಿಗೆ ವೇದಗಳ ಜ್ಞಾನ ಇನ್ನೊಂದು ಮತ್ತೊಂದು ಕೊಟ್ಟಂಥವ್ರು. ಬ್ರಹ್ಮಾಜಿ ಶಕ್ತಿಯಿಂದ ಹುಟ್ಟಿದವರು, ವಿದ್ಯಾಶಕ್ತಿಯಿಂದ ಇವರು. ಗೊತ್ತಾಯ್ತಲ್ಲ?
ಅಂಥವರು ಇವತ್ತು ಕುಮಾರಸ್ವಾಮಿಯಿಂದ ಕಟಾಕ್ಸ್ಕೊಂಡ್ರು. ಕುಮಾರಸ್ವಾಮಿ ಕಟಾಕ್ಬಿಟ್ಟ ಅವ್ರನ್ನ ಫೈಟ್ ಮಾಡಿ. ಇದರಿಂದ ಏನಾಯಿತು, ಇಡೀ ಲೋಕಗಳಲ್ಲಿ ಅಂಧಕಾರ, ಅಜ್ಞಾನ, ಇನ್ನೊಂದು ಮತ್ತೊಂದು ತುಂಬ್ಕೊಂಡ್ಬಿಟ್ಟಿರುತ್ತೆ. ಎಷ್ಟು ವರ್ಷಗಳ ಕಾಲ ಅವರನ್ನು ಕಟ್ಟಾಕ್ದ ಕುಮಾರಸ್ವಾಮಿ, ಪೀಡಿಸ್ತಾ ಅಂದರೆ ಅಷ್ಟು ವರ್ಷಗಳ ಕಾಲ ಇಡೀ ಸೃಷ್ಟಿನಲ್ಲಿ ಏನೆಲ್ಲ ಸೃಷ್ಟಿ ಸ್ಥಿತಿ ಲಯ ನಡೀತು ಅಥವಾ ಸೃಷ್ಟಿ ನಡೀತು ಅದನ್ನು ಕುಮಾರಸ್ವಾಮಿ ಸೃಷ್ಟಿ ಅಂತ ಕರೀತಾರೆ, ಅಂದರೆ ನಾಗ ಸೃಷ್ಟಿ. ಆದರೆ ಶಿವ ಹೇಳ್ತಾನೆ, ಯಾಕೆ ನಾಗ ಸೃಷ್ಟಿ ಅಂತೀವಿ ಅಂದರೆ, ಶಿವ ಹೇಳ್ತಾನೆ ನೀನು ಅವ್ರಿಗೆ ಅವಮಾನ ಮಾಡಬಾರ್ದಿತ್ತು, ಅವ್ರಿಗೆ ನೀನು ಸೇಡ್ ತೀರಿಸ್ಕೋಬಾರ್ದಿತ್ತು, ಅದಕ್ಕೆ ನೀನು ಪಶ್ಚಾತ್ತಾಪಕ್ಕೋಸ್ಕರ ನೀನು ಭೂಮಿ ಮೇಲೆ ಏನಾದರೂ ವ್ರತ ಕೈಗೊಳ್ಕೊ ಅಂತ ಹೇಳ್ತಾರೆ ಶಿವ. ಏನು ವ್ರತ ಕೈಗೊಳ್ಳೋದು? ಪಶ್ಚಾತ್ತಾಪ ಆಗಿದೆ, ತುಂಬ ತಪ್ಪು ಮಾಡಿಬಿಟ್ಟೆ, ಪಾಪ ಮಾಡಿಬಿಟ್ಟೆ, ಈ ರೀತಿ ಕುಮಾರಸ್ವಾಮಿಗೆ ಫೀಲ್ ಆಗುತ್ತೆ. ಆವಾಗ ಕುಮಾರಸ್ವಾಮಿ ಏನು ಮಾಡ್ತಾನೆ, ಏನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನೋಡ್ತಾನೆ. ಕುಮಾರಸ್ವಾಮಿ ಏನು ಮಾಡಿದ್ರು ಆಗಲ್ಲ. ಅದರಲ್ಲೂ ಆ 4 ಕುಮಾರರು ಇರ್ತಾರಲ್ಲ, ಬ್ರಹ್ಮಾಜಿ ಪುತ್ರರು, ಅವರು ಕೋಪ ಬಂದು ಅವರು ಕೂಡ ಶಾಪ ಹಾಕಿರ್ತಾರೆ ಕುಮಾರಸ್ವಾಮಿಗೆ. ನಮ್ಮನ್ನು ನೀನು ಕಟ್ಟಾಕ್ಬಿಟ್ಟಿದೆಯಾ ಹಗ್ಗದಿಂದ, ಯಾವ ಹಗ್ಗದಿಂದ ಕಟ್ಟಿದೆಯಾ ಅದೇ ರೀತಿ ನೀನು ಅದೇ ರೂಪ ತಾಳು, ಅದೇ ರೀತಿ ರೂಪ ತಾಳು ಅಂತ ಅವರು 4 ಜನ ಶಾಪ ಹಾಕಿರ್ತಾರೆ. ಅಂದರೆ ಹಗ್ಗ ಅಂದ್ರೇನು? ಸರ್ಪ ಅಲ್ವಾ, ಸರ್ಪದ ರೂಪ. ಅದೇ ರೀತಿ ಕುಮಾರಸ್ವಾಮಿ ಏನು ಹೇಳ್ತಾನೆ, ಸರ್ಪದ ರೂಪವನ್ನು ತಾಳ್ತಾನೆ. ಯಾವ ರೀತಿ ತಾಳ್ತಾನೆ ಅಂದರೆ, ಅದಕ್ಕೊಂದು ಸಣ್ಣ ಕಥೆ ಇದೆ. ಭೂಮಿ ಮೇಲೆ ಕುಮಾರಸ್ವಾಮಿ ಬರ್ತಾನೆ ಪಶ್ಚಾತ್ತಾಪ ಪಟ್ಬಿಟ್ಟು, ಎಲ್ಲಾದರೂ ದೇವಸ್ಥಾನಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ ಅಲ್ಲೆಲ್ಲ ಹೋಗ್ಬಿಟ್ಟು ನಾನು ತಪಸ್ಸಾಧನೆ ಮಾಡಬೇಕು, ಯೋಗ ಸಾಧನೆ ಮಾಡಬೇಕು, ಏಕಾಂತವಾಗಿ ವಾಸ ಮಾಡಬೇಕು, ಸುಖಭೋಗಗಳಿಂದ ದೂರ ಉಳಿಬೇಕು, ಈ ರೀತಿ ಕುಮಾರಸ್ವಾಮಿ ಯೋಚನೆ ಮಾಡ್ತಾನೆ. ಅದಕ್ಕೆ ಭೂಮಿ ಮೇಲೆ ಬರ್ತಾನೆ. ಭೂಮಿ ಮೇಲೆ ಬಂದು ತಪಸ್ಸಾಧನೆ, ಯೋಗ ಸಾಧನೆ, ಅಲ್ಲಲ್ಲಿ ತೀರ್ಥಕ್ಷೇತ್ರಗಳು ಎಲ್ಲ ಪುಣ್ಯ ಕಟ್ಕೊಳ್ತಾನೆ. ಯಾಕಂದರೆ ಪಾಪ ಕಳಿಬೇಕಲ್ವ, ಅದಕ್ಕೆ. ಅನಂತರ ಏನಾಗುತ್ತೆ, ಭೂಮಿ ಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಅಂತ ನೀವು ಕೇಳಿದ್ರ, ನಿಮ್ಗೆ ಗೊತ್ತಿರೋ ವಿಚಾರ. ಇಲ್ಲಿ ಕಾಡಿನಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಋಷಿ ಅಂತ ಹೇಳ್ಕೊಬಿಡಿ. ಆತ ಒಬ್ಬ ದತ್ತಪುತ್ರಿಯನ್ನು ಸಾಕ್ತಿರ್ತಾನೆ. ಯಾರೋ ಒಬ್ಬ ರಾಜನ ಮಗಳನ್ನು ತಗೊಂಡು ಸಾಕ್ತಿರ್ತಾನೆ ಒಬ್ಬ ಋಷಿ. ಆಕೆಗೆ ವೆಳ್ಳಿ ಅಂತ ಹೆಸರಿಟ್ಟಿರ್ತಾನೆ, ಶ್ರೀವೆಳ್ಳಿ ಅಂತ. ಆಕೆ ಹೇಳ್ಬೇಕಂದ್ರೆ ನಾಗಕನ್ಯೆ ಅಂತ ಹೇಳ್ತಾರೆ, ನಾಗರಾಜನ ಮಗಳು ಅಂತ ಕೂಡ ಹೇಳ್ತಾರೆ. ನಾಗರಾಜನ ಮಗಳು ಅಂದರೆ ನಾಗಕನ್ಯೆ, ಸರ್ಪದ ರೂಪದಲ್ಲಿ ಇರ್ತಾಳೆ. ಆಕೆಯನ್ನು ಈ ಸುಬ್ರಹ್ಮಣ್ಯ ನೋಡ್ತಾನೆ, ಪ್ರೀತಿಸ್ತಾನೆ. ಆದರೆ ಮದುವೆ ಮಾಡ್ಕೋಬೇಕಲ್ಲ. ಆವಾಗ ಇದು ಆ ಪುತ್ರಿಯನ್ನು ನಾಗಕನ್ಯೆಯನ್ನು ಸಾಕಿದ್ನಲ್ಲ ಋಷಿ, ಆ ಋಷಿ ಹತ್ರ ಹೋಗಿ ಕೇಳ್ತಾನೆ ಕುಮಾರಸ್ವಾಮಿ, ನಾನು ಮದುವೆ ಮಾಡ್ಕೊಳ್ತೀನಿ ನಿನ್ನ ಮಗಳನ್ನ ಅಂತ. ಆವಾಗ ಆ ಋಷಿ ಹೇಳ್ತಾನೆ, ನೋಡಪ್ಪ ಅವಳು ನಾಗಕನ್ಯೆ, ನಾಗಕುಮಾರ್ತಿ, ನೀನು ಹಂಗೆಲ್ಲ ಮಾಡ್ಕೊಳಕ್ಕಾಗಲ್ಲ, ನೀನು ಮನುಷ್ಯ ರೂಪದಲ್ಲಿದೆಯಾ, ನೀನು ಮನುಷ್ಯರು ದೇವತೆಗಳು ಇವರು, ಹಂಗೆ ಮಾಡ್ಕೊಳಕ್ಕಾಗಲ್ಲ. ಒಂದು ವೇಳೆ ನೀನು ಮಾಡ್ಕೊಳ್ಳೇಬೇಕನ್ಸಿದ್ರೆ ನೀನು ಕೂಡ ನಾಗರೂಪ ತಾಳಬೇಕು ಅಂತ ಕೇಳ್ಕೊತಾರೆ. ಆದರೆ ಇಲ್ಲಿ ಬ್ರಹ್ಮಾಜಿಯ ಮಾನಸಪುತ್ರರು ಶಾಪ ಕೊಟ್ಟಿದ್ದರು ಮೊದಲು, ನೀನು ಇದೇ ರೀತಿ ರೂಪ ತಾಳು ಅಂತ. ಯಾಕಂದರೆ ಅವ್ರನ್ನ ಹಗ್ಗದಿಂದ ಕಟ್ಟಾಕಿದ್ನಲ್ಲ, ಅದಕ್ಕೆ. ಅದೇ ಶಾಪ ಇವಾಗ ಶುರುವಾಗುತ್ತೆ ನೋಡ್ರಿ, ಯಾವ ರೀತಿ ಲಿಂಕ್ ಇರುತ್ತೆ ಇಲ್ಲಿ ಅಂದ್ಬಿಟ್ಟು. ಗೊತ್ತಾಯ್ತಲ್ಲ? ಸರಿ, ಸುಬ್ರಹ್ಮಣ್ಯ ನಾನು ಮದುವೆ ಮಾಡ್ಕೊಳ್ಬೇಕಲ್ಲ, ಏನೇ ಆಗಲಿ ನಾಗ ಸರ್ಪ ರೂಪ ತಾಳೆ ಆದರೂ ಪರವಾಗಿಲ್ಲ ಅಂಥೇಳಿ ಯೋಚನೆ ಮಾಡಿ ಪ್ರೀತಿಸಿದ ಹುಡುಗಿಯನ್ನು ಬಿಡಬಾರ್ದಲ್ಲ, ಅದಕ್ಕೆ ನಾಗ ಸರ್ಪವಾಗಿ ಕನ್ವರ್ಟ್ ಆಗ್ತಾನೆ ಸುಬ್ರಹ್ಮಣ್ಯ. ಅದೇ ಕುಕ್ಕೆ ಸುಬ್ರಹ್ಮಣ್ಯ, ಈಗ ಗೊತ್ತಾಯ್ತಲ್ಲ? ಆಮೇಲೆ ಶ್ರೀವೆಳ್ಳಿಯನ್ನು ಮದುವೆ ಮಾಡ್ಕೊಳ್ತಾನೆ. ಆಮೇಲೆ ಅವರು ಅಲ್ಲಿ ಇರ್ತಾರೆ. ಇದು ಆಮೇಲೆ ಮುಂದೆ ತಾರಕಾಸುರನೆಲ್ಲ ಹತ್ಯೆ ಆಗುತ್ತೆ, ಇದೆಲ್ಲ ಸ್ಟೋರಿ ಬರುತ್ತೆ ಅಲ್ವಾ? ಆದರೆ ಇಲ್ಲಿ ವಿಚಾರ ಏನಪ್ಪ ಅಂದ್ರೆ, ಬ್ರಹ್ಮ ಸೃಷ್ಟಿಗೂ ನಾಗ ಸೃಷ್ಟಿಗೂ ಏನು ವ್ಯತ್ಯಾಸ? ನೀವೆಲ್ಲ ಬ್ರಹ್ಮ ಸೃಷ್ಟಿಯನ್ನು ಮಾತ್ರ ಕೇಳಿರ್ತೀಯ. ಬ್ರಹ್ಮಲೋಕದಲ್ಲಿ ಅಂದರೆ ಭೂಮಿ, ಆಕಾಶ, ಗ್ರಹಗಳು, ನಕ್ಷತ್ರಗಳು, ಇಲ್ಲೆಲ್ಲ ಏನೆಲ್ಲ ನಡೀತದೆ ನಿಮ್ಗೆ ಗೊತ್ತು. ಬೆಳಗ್ಗೆ ಜನ ಏನು ಮಾಡ್ತಾರೆ, ಬೆಳಗ್ಗೆ ಹೇಳ್ತಾರೆ 3:30 4 ಗಂಟೆಗೆ ಅವ್ರದ್ದೇ ಆದ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಲ್ಲ, ರೆಡಿ ಆಗ್ತಾರೆ, ಕಾಫಿ ಟೀ ಕುಡಿತಾರೆ, ಫ್ರೆಶ್ ಆಗ್ತಾರೆ, ಕಾಫಿ ಟೀ ಕುಡಿತಾರೆ, ಪೂಜೆ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ತಿಂಡಿ ಮುಗಿಯುತ್ತದೆ, ಅಡುಗೆ ಮಾಡೋರು ಅಡುಗೆ ಮಾಡ್ತಾರೆ, ಬಡಿಸೋರು ಬಡಿಸ್ತಾರೆ, ಡ್ಯೂಟಿಗೆ ಹೋಗೋರು ಡ್ಯೂಟಿಗೆ ಹೋಗ್ತಾರೆ, ಸ್ಕೂಲ್ಗಳಿಗೆ ಕಾಲೇಜುಗಳಿಗೆ ಹೋಗೋರು ಹೋಗ್ತಾರೆ ಅಲ್ವಾ? ಹಂಗೆ ಬೆಳಗ್ಗೆ 8-8 ಒಳಗೆ ಎಲ್ಲ ಮುಗಿದೋಗುತ್ತೆ. ಆನಂತರ ಮಧ್ಯಾಹ್ನ ಊಟ, ಮತ್ತು ಸಂಜೆ ತಿಂಡಿ ಕಾಫಿ, ಮತ್ತು ಎಲ್ಲ ಡ್ಯೂಟಿಗೆ ಹೋದಾರಲ್ಲ ಒಬ್ಬೊಬ್ಬರೊಬ್ಬರು ಇಳಿತಾರೆ, ಸ್ಕೂಲಿಗೆ ಹೋದವರು ಒಬ್ಬೊಬ್ಬರು ಇಳಿತಾರೆ. ಆದರೆ ಇದರ ಮತ್ತೆ ಆಫೀಸುಗಳಲ್ಲಿ, ಇನ್ನೆಲ್ಲೆಲ್ಲೋ ಫ್ಯಾಕ್ಟ್ರಿಗಳಲ್ಲಿ, ಇನ್ನೆಲ್ಲೆಲ್ಲೋ ಈ ಪೊಲೀಸ್ ಸ್ಟೇಷನ್ ಇರ್ಬೋದು, ಆರ್ಮಿ ಇರ್ಬೋದು, ಅಥವಾ ಟ್ರಾನ್ಸ್ಪೋರ್ಟ್ ಕಂಪ್ನಿಗಳಿರ್ಬೋದು, ಹಾಸ್ಪಿಟ್ಲ್ಗಳಿರ್ಬೋದು, ಹೋಟೆಲ್ಗಳಿರ್ಬೋದು, ವ್ಯಾಪಾರ ಕೇಂದ್ರಗಳಿರ್ಬೋದು, ಅಲ್ಲೆಲ್ಲ ಏನಿರುತ್ತೆ ಅವ್ರದ್ದೇ ಆದ ಕೆಲಸ ಕಾರ್ಯಗಳಿರುತ್ತೆ.
ಅಲ್ವಾ? ಅಲ್ಲಿ ಏನಿರುತ್ತೆ, ಒಳ್ಳೆಯದು ಕೆಟ್ಟದ್ದು ಎಲ್ಲ ಇರುತ್ತೆ. ಈಗ ರಾಜಕೀಯ ಮಾಡ್ತಾರೆ, ಕೆಲವರು ಕೆಟ್ಟವ್ರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಈಗ ಹಾಸ್ಪಿಟ್ಲ್ಗಳು ಇರ್ಬೋದು, ಆಫೀಸುಗಳಿರ್ಬೋದು, ಎಲ್ಲ ಕಡೆ ಒಳ್ಳೆಯವರು ಕೆಟ್ಟವ್ರು ಇರ್ತಾರೆ. ಅವ್ರದ್ದೇ ಆದ ಕೆಲಸ ಕಾರ್ಯಗಳು ಎಲ್ಲರಿಗೂ ಬೇಕು, ಸಂಪಾದನೆ ಮಾಡಬೇಕು, ದುಡಿಬೇಕು, ಚೆನ್ನಾಗಿರಬೇಕು ಈ ರೀತಿ ಭೂಮಿಯಲ್ಲಿ. ಆದರೆ ಏನಾಗುತ್ತೆ, ಮೊದಲು ಬಾಲ್ಯಾವಸ್ಥೆ, ಚಿಕ್ಕ ಹುಡುಗರು ಇರ್ತಾರೆ, ಆಮೇಲೆ ಸ್ವಲ್ಪ ಬೆಳೀತಾರೆ, ಬಾಲಕ, ಯೌವನ ಅಂದರೆ 16, 17 ವರ್ಷ, 18 ವರ್ಷ. ಆಮೇಲೆ ಏನಾಗುತ್ತೆ, 24, 25, 30 ವರ್ಷ. ಆಮೇಲೆ ಮದುವೆ ಮಾಡ್ಕೊಳ್ತಾರೆ. ಆವಾಗ ಸ್ತ್ರೀ ಪುರುಷ ಅಂತ ಬರುತ್ತೆ. ಆಮೇಲೆ ಮಕ್ಕಳಾಗುತ್ತೆ. ಆಮೇಲೆ ಮಕ್ಕಳು ದೊಡ್ಡವರಾಗ್ತಾರೆ, ಅವ್ರಿಗೆ ಮದುವೆ ಮಾಡ್ತಾರೆ. ಇವ್ರಿಗೆ ವಯಸ್ಸಾಗುತ್ತೆ, ವೃದ್ಧಾಪ್ಯ ಅಂದರೆ ವಯಸ್ಸಾಗಿದೆ. ಮುದುಕಿ, ಅಜ್ಜ ಅಜ್ಜಿ ಈ ರೀತಿ ಪ್ರಾಣಿಗಳಿಗಿರ್ಬೋದು, ಮನುಷ್ಯರಿಗಿರ್ಬೋದು. ಅಷ್ಟೇಕೆ ದೇವತೆಗಳಿಗೂ ಆಯುಸ್ ಮುಗಿಯುತ್ತೆ ಈ ಬ್ರಹ್ಮಲೋಕದಲ್ಲಿ, ಈ ಬ್ರಹ್ಮ ಸೃಷ್ಟಿನಲ್ಲಿ. ನಿಮ್ಗೆ ಗೊತ್ತಾ, ಬ್ರಹ್ಮಾಜಿಗೆ ಆಯುಸ್ ಮುಗಿದೋಗುತ್ತೆ. ಬ್ರಹ್ಮಾಜಿಗೆ ಆಯುಸ್ ಮುಗಿದ್ಮೇಲೆ, ಎಲ್ಲರಿಗೂ ಆಯುಸ್ ಮುಗಿದ್ಮೇಲೆ ಅವಾಗ ಇನ್ನೊಂದು ಲೋಕವನ್ನು ನಾವು ಪ್ರವೇಶ ಮಾಡಬೇಕಾಗುತ್ತೆ. ಅದು ಯಾವುದೋ ಒಂದು ಲೋಕ ಇರ್ತದೆ ಅಲ್ವಾ? ಮನುಷ್ಯರಿಗಂತೂ ಆಯುಸ್ ಮುಗಿದ್ರೆ ಯಾವುದೋ ಸ್ವರ್ಗನೋ, ವೈಕುಂಠನೋ, ಕೈಲಾಸನೋ ಎಲ್ಲೋ ಒಂದು ಕಡೆ ಹೋಗ್ತಾರೆ, ಬ್ರಹ್ಮಲೋಕನ ಅಲ್ವಾ? ಆದರೆ ದೇವತೆಗಳಿಗೆ ಆಯುಸ್ ಮುಗಿದ್ರೆ ಎಲ್ಲಿ ಹೋಗ್ತಾರೆ? ಅವರು ಅಷ್ಟೇ, ಅವ್ರದ್ದೇ ಆದ ಯಾವುದೋ ಒಂದು ಬೇರೆ ಲೋಕಗಳಿರುತ್ತೆ ಅಲ್ವಾ? ಈಗ ಬ್ರಹ್ಮಲೋಕದಲ್ಲಿ ಬ್ರಹ್ಮಾಜಿ, ಸರಸ್ವತಿ ಇರ್ತಾರೆ, ಅವ್ರಿಗೂ ಆಯುಸ್ ಮುಗಿಯುತ್ತೆ. ಕೈಲಾಸದಲ್ಲಿ ಶಿವ ಪಾರ್ವತಿ ಇರ್ತಾರೆ, ಅವ್ರಿಗೂ ಆಯುಸ್ ಮುಗಿಯುತ್ತೆ. ಹಾಗೆ ವಿಷ್ಣು, ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಇರ್ತಾರೆ ವೈಕುಂಠದಲ್ಲಿ, ಅವ್ರಿಗೂ ಆಯುಸ್ ಮುಗಿಯುತ್ತೆ. ಹಾಗೆ ದೇವಲೋಕದಲ್ಲಿ ಸಚಿಂದ್ರ ದೇವತೆಗಳಿರ್ತಾರೆ, ಅವ್ರಿಗೂ ಆಯುಸ್ ಮುಗಿಯುತ್ತೆ. ಹಾಗೆ ಒಂದೊಂದು ಮನ್ವಂತರ ಹೀಗೆ ಉರುಳಿದಾಗ ಆಯಾ ಲೋಕಗಳಲ್ಲಿ ಬೇರೆ ಬೇರೆಯವ್ರು ಬಂದು ಆ ಸೀಟ್ ಮೇಲೆ ಕೂತ್ಕೊಳ್ತಾರೆ. ಗೊತ್ತಾಯ್ತಲ್ಲ? ಆ ಸೀಟ್ ಮೇಲೆ ಬೇರೆ ಬೇರೆಯವ್ರು ಬಂದು ಕೂತ್ಕೊಳ್ತಾರೆ. ಆಮೇಲೆ ರಾಜಭಾರ ಮಾಡ್ತಾರೆ. ಆಮೇಲೆ ಅವ್ರಿಗೂ ವಯಸ್ಸಾಗುತ್ತೆ ಈ ರೀತಿ. ಆದರೆ ಇದು ಬ್ರಹ್ಮಲೋಕ, ಬ್ರಹ್ಮ ಸೃಷ್ಟಿ, ನಾವೆಲ್ಲ ನೋಡ್ತಾ ಇರೋದು, ನೀವೆಲ್ಲ ನೋಡ್ತಾ ಇರೋದು. ಆದರೆ ನಾಗಲೋಕ, ನಾಗಸೃಷ್ಟಿ ಅಂತ ಒಂದಿರುತ್ತೆ. ನಾಗಸೃಷ್ಟಿ ಅಂತ, ನಾಗಲೋಕ ಅಂದರೆ ಬ್ರಹ್ಮಲೋಕದಲ್ಲೇ ಬರ್ತದೆ, ಅದಲ್ಲ. ನಿಮ್ಮ ಬ್ರಹ್ಮ ಸೃಷ್ಟಿನಲ್ಲಿ 14 ಲೋಕಗಳಿದೆ. ಬ್ರಹ್ಮ ಸೃಷ್ಟಿನಲ್ಲಿ ಎಷ್ಟಿದ್ದಾವೆ? 14 ಲೋಕಗಳಿದೆ, ಅದಲ್ಲ. ಆದರೆ ನಾಗ ಸೃಷ್ಟಿನೇ ಬೇರೆ ಇರುತ್ತೆ. ನಾಗಸೃಷ್ಟಿನೇ ಬೇರೆ ಇರುತ್ತೆ. ಅಲ್ಲಿ ಒಂದೇ ಲೋಕ ಇರುತ್ತೆ, ಶಾಶ್ವತವಾದ ಅಮರತ್ವ ಲೋಕ ಇರುತ್ತೆ ನಾಗಲೋಕದಲ್ಲಿ. ನಾಗಸೃಷ್ಟಿ ಲೋಕ ಅದು. ಯಾವುದು? ನಾಗಸೃಷ್ಟಿ ಲೋಕ. ಈ ನಾಗಸೃಷ್ಟಿನ ಲೋಕ ಅಂದರೆ ಸುಬ್ರಹ್ಮಣ್ಯ ಸರ್ಪ ರೂಪದಲ್ಲಿ ತಾಳಿದ್ದ. ಸುಮಾರು ವರ್ಷಗಳ ಕಾಲ ಆ ರಾಜ್ಯಭಾರ ಸೃಷ್ಟಿಯನ್ನು ಮಾಡ್ದ. ಆಗ ಬ್ರಹ್ಮನ ಸೃಷ್ಟಿ ನಿಂತೋಗಿತ್ತು. ಇದು ನಾಗಸೃಷ್ಟಿ ಭಾಗ 1ರಲ್ಲಿ ಹೇಳಿದ್ದೀನಿ. ಆಗ ಒಂದು ಟೈಪ್, ಅದು ಬೇರೆ ಟೈಪ್ ಇರುತ್ತೆ. ಅಲ್ಲಿ ಬ್ರಹ್ಮಾಜಿಯನ್ನೇ ಕಟ್ಟಾಕಿರ್ತಾನೆ ಸುಬ್ರಹ್ಮಣ್ಯ ಸ್ವಾಮಿ ಅಲ್ವಾ? ಬ್ರಹ್ಮಾಜಿಯನ್ನೇ ಕಟ್ಟಾಕಿರ್ತಾನೆ ಸುಬ್ರಹ್ಮಣ್ಯ ಸ್ವಾಮಿ. ಯಾವುದರಲ್ಲಿ? ನಾಗಸೃಷ್ಟಿ ಭಾಗ 1ರಲ್ಲಿ. ಯಾಕಂದರೆ ಬ್ರಹ್ಮಾಜಿ ಕುಮಾರಸ್ವಾಮಿಗೆ ಗುರುವಾಗಿರ್ತಾನೆ. ಕುಮಾರಸ್ವಾಮಿ ಬ್ರಹ್ಮಾಜಿ ಹೇಳೋದು ಇಷ್ಟ ಆಗಲ್ಲ. ಆವಾಗ ಅವರಿಬ್ಬರ ಮಧ್ಯೆ ವಾಕ್ಸಮರ ನಡೆಯುತ್ತೆ, ಮಾತು ಜೋರಾಗುತ್ತೆ. ಆವಾಗ ಜಗಳನೂ ಆಗುತ್ತೆ, ಫೈಟ್ ಆಗುತ್ತೆ. ಅವಾಗ ಏನು ಮಾಡ್ತಾನೆ ಕುಮಾರಸ್ವಾಮಿ? ಬ್ರಹ್ಮಾಜಿಯನ್ನೇ ಒಡೆದಾಕ್ತಾನೆ, ಬ್ರಹ್ಮಾಜಿಯನ್ನೇ ಕಟ್ಟಾಕ್ಬಿಡ್ತಾನೆ ಒಂದು ಸರ್ಪ ತಗೊಂಡು. ಅಲ್ಲೇ ಅಷ್ಟೇ, ಹಗ್ಗಾನ ಅಂತ ಇಟ್ಕೊಬಿಡಿ. ಆವಾಗ ಬ್ರಹ್ಮಾಜಿ ಶಾಪ ಕೊಡ್ತಾನೆ, ಯಾವುದರಿಂದ ನಾನು ಕಟ್ಟಿದೆಯೋ ಅದೇ ರೂಪ ತಾಳು ನೀನು ಅಂತ. ಅದೇ ಕಾರಣಕ್ಕೆ ಇಲ್ಲಿ ಶ್ರೀವೇಳಿಯನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಸರ್ಪರೂಪ ತಾಳಬೇಕಾಗುತ್ತೆ ಅಲ್ವಾ? ಯಾರು? ಕುಮಾರಸ್ವಾಮಿ. ಇದು ಒಂದು ರೀತಿಯಲ್ಲಿ ಕತೆ. ಯಾವುದು? ನಾಗಸೃಷ್ಟಿ ಬಗ್ಗೆ. ನಾಗಸೃಷ್ಟಿ ಒಂದು ರೀತಿಯಲ್ಲಿ ಸ್ಟೋರಿ. ಆದರೆ ಇನ್ನೊಂದು ರೀತಿಯಲ್ಲಿ ಹಂಗಲ್ಲ, ಬ್ರಹ್ಮಾಜಿಯನ್ನು ಕಟ್ಟಾಕಲಿಲ್ಲ. ಬ್ರಹ್ಮಾಜಿ ಮಾನಸ ಪುತ್ರರನ್ನ, ಯಾರು? ಸನತ್ ಕುಮಾರ, ಸನಾತನ, ಇವ್ರನ್ನ ಕಟ್ಟಾಕ್ದ ಅಂತ ಇಲ್ಲಿ ಹೇಳ್ತಾರೆ. ಇದು ಇನ್ನೊಂದು ರೀತಿ ಸ್ಟೋರಿ. ಅದು ಏನೇ ಆಗಲಿ, ಈ ಜಗತ್ತಿನಲ್ಲಿ ಸೃಷ್ಟಿ ಸ್ಥಿತಿ ಲಯ ಅನ್ನೋದು ಇದ್ದೇ ಇದೆ. ಇದಕ್ಕೆ ಒಳಗಾಗಲೇಬೇಕೆಲ್ಲರೂ. ಆದರೆ ನಾಗಸೃಷ್ಟಿ ಲೋಕದಲ್ಲಿ ಅಮರತ್ವ. ಅಲ್ಲಿ ತುಂಬ ವರ್ಷಗಳ ಕಾಲ ಬದುಕ್ತಾರೆ. 100, 1000, ಲಕ್ಷಾಂತರ ವರ್ಷ ಬದುಕ್ತಾರೆ. ಅಲ್ಲಿರೋವ್ರದ್ದು ಕ್ಯಾರೆಕ್ಟ್ರು ಒಳ್ಳೆಯ ಗುಣಗಳಿರುತ್ತೆ, ಎಲ್ಲರಿಗೂ ಒಳ್ಳೆಯ ಗುಣ ಇರುತ್ತೆ. ಯಾರೂ ಅಲ್ಲಿ ಧರ್ಮ ಬಿಟ್ಟು ಹೋಗೋದಿಲ್ಲ. ಅಂಥವ್ರನ್ನ ಕೈ ಚಾಚಿ ಕರಿತಾನೆ ಆ ಭಗವಂತ ಪರಮೇಶ್ವರ. ಅದು ಧರ್ಮರಾಜನ ಲೋಕ ಅಂದರೂ ತಪ್ಪಾಗಲಾರ್ದು. ಶುಭ್ರ ಅಂದರೆ ಶುದ್ಧವಾದ. ಸ್ಕಂದ ಅಂದರೆ ಅಂದರೆ ಗುರು. ಸ್ಕಂದ ಗೊತ್ತಾಯ್ತಲ್ಲ? ಸ್ಕಂದನ ರಾಜ್ಯ ಅಥವಾ ನಾಗರಾಜನ ರಾಜ್ಯ ಅಥವಾ ಓಂ ಶ್ರೀ ಆದಿಶೇಷಕ್ತಿ ನಾಗರಸ್ವಾಮಿಯ ಲೋಕ, ನಾಗಸೃಷ್ಟಿ ಲೋಕ. ಇಲ್ಲಿ ನೆನಪಿಟ್ಕೊಳ್ಳಿ, 14 ಲೋಕಗಳಿದೆ, ಅದರಲ್ಲೂ ನಾಗಲೋಕ ಇದೆ. ಅದಲ್ಲ ಇದು. ನೋಡ್ರಿ, ನಾಗಲೋಕ ಇದೆ, ಅಲ್ಲಿ ನಾಗರಾಜ ಇರ್ತಾರೆ. ತಕ್ಷಕ ರಾಜ, ನಾಗರಾಜ, ಅವ್ರ ಬಂಧುಗಳು, ಇಡೀ ನಾಗಸರ್ಪಗಳು, ನಾಗಕುಲ ಎಲ್ಲ ಇರುತ್ತೆ. ಎಲ್ಲಿ? ನಾಗಲೋಕದಲ್ಲಿ. ಅದಲ್ಲ ಇದು. ಇದು ಸುಬ್ರಹ್ಮಣ್ಯನು ಬ್ರಹ್ಮಾಜಿಯನ್ನು ಕಟ್ಟಾಕಿದ್ನಲ್ಲ, ಎಷ್ಟು ಕಾಲಮಾನ, ಅಷ್ಟು ಕಾಲಮಾನ ಸೃಷ್ಟಿಯಾದಂಥ ಹೊಸ ಸೃಷ್ಟಿ ಇದು. ನಾಗ ಸೃಷ್ಟಿ ಲೋಕ ಇದು. ಅನಂತರ ಸನತ್ ಕುಮಾರರನ್ನು ಕಟ್ಟಾಕಿದ್ನಲ್ಲ, ಆ ಲೋಕ ಇದು. ಇದು ಸಪ್ರೇಟು. ನಾಗಲೋಕಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾಗಲೋಕ ಬೇರೆ, ನಾಗ ಸೃಷ್ಟಿ ಲೋಕ ಬೇರೆ. ಅರ್ಥ ಆಯ್ತಲ್ಲ? ನಾಗಲೋಕವನ್ನು
ಆ ಲೋಕಗಳನ್ನು ಸೃಷ್ಟಿ ಮಾಡಿದ್ದು ಬ್ರಹ್ಮಾಜಿ ಅಥವಾ ಆದಿಶಕ್ತಿ ಪರಾಶಕ್ತಿ ಅಂತ ತಿಳ್ಕೊಬಿಡಿ. ಆದರೆ ನಾಗ ಸೃಷ್ಟಿ ಲೋಕ ಸೃಷ್ಟಿಯಾಗಿದ್ದು ಸುಬ್ರಹ್ಮಣ್ಯ ನಾಗರಾಜ, ಅರ್ಥಾತ್ ನಾಗರಾಜ ಆದಿಶೇಷನಿಂದ ಸೃಷ್ಟಿಯಾಗಿದ್ದು. ಈಗ ಗೊತ್ತಾಯ್ತಲ್ಲ, ಇದನ್ನು ನಾಗ ಸೃಷ್ಟಿ ಲೋಕ ಅಂತ ನಾವು ಕರಿತೀವಿ. ಇಂಥ ಲೋಕ ಈ ಜಗತ್ತಿನಲ್ಲಿ ಬೇರೊಂದು ಲೋಕ ಇಲ್ಲ. ಅಷ್ಟು ಶುದ್ಧವಾದ, ಅಷ್ಟು ಪವಿತ್ರವಾದ, ಅಷ್ಟು ಐಶ್ವರ್ಯ ಭರಿತವಾದ ವಜ್ರ, ವೈಡೂರ್ಯ, ಮುತ್ತು, ರತ್ನ, ಬೆಳ್ಳಿ, ಬಂಗಾರ, ಸ್ವರ್ಗಗಳಿಗಿಂತ ಎಷ್ಟೋ ಸ್ವರ್ಗಗಳನ್ನು ಕೂಡಿಸಿ ಒಂದು ಕಡೆ ಸೇರಿಸಿದರೂ ಈ ಒಂದು ಲೋಕಕ್ಕೆ ಸರಿ ತೂಗಲಾರದು. ಅಷ್ಟು ಭಯಾನಕ, ಅಷ್ಟು ಸುಂದರವಾಗಿ, ಅಷ್ಟು ಐಶ್ವರ್ಯಭರಿತ, ಅಷ್ಟು ಶಾಂತಿಮಯ, ಅಷ್ಟು ಧರ್ಮಸೂತ್ರಗಳನ್ನು ಒಳಗೊಂಡಂಥ ನಾಗ ಸೃಷ್ಟಿ ಲೋಕ. ಇದು ಓಂ ಶ್ರೀ ಆದಿಶೇಷಕ್ತಿ ನಾಗರಸ್ವಾಮಿಯ ಲೋಕ. ಗೊತ್ತಾಯ್ತಲ್ಲ, ಈ ಲೋಕದಲ್ಲಿ ಓಂ ಶ್ರೀ ಆದಿಶೇಷಕ್ತಿಯೇ ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ. ಗೊತ್ತಾಯ್ತಲ್ಲ, ಇದೊಂದು ಅಮರತ್ವ ಲೋಕ, ಅಮರಲೋಕ, ಪರಿಶುದ್ಧವಾದ ಪರಿಪೂರ್ಣತೆಯುಳ್ಳ ಲೋಕ, ಸಚ್ಚಿದಾನಂದ ಚಿನ್ಮಯ ಚಿದಾನಂದ ಸ್ವರೂಪ ಲೋಕ. ಇಲ್ಲಿ ಆರೋಗ್ಯ, ಐಶ್ವರ್ಯ, ಸುಖ, ಸಂತೋಷ, ಅಭಿವೃದ್ಧಿ ಎಲ್ಲವೂ ಇರುತ್ತೆ. ಶಾಶ್ವತವಾದ ಆಯುಸ್ಸು ಇರುತ್ತೆ. ಅಮರ ಲೋಕ ಅಂದರೂ ತಪ್ಪಾಗಲಾರ್ದು. ಇಂಥ ಲೋಕಕ್ಕೆ ನೀವೆಲ್ಲ ಕಾಲಿಡಬೇಕು. ನೀವೆಲ್ಲ ಕಾಲಿಡಬೇಕು ಅಂದರೆ ನಿಮ್ಮಲ್ಲಿ ಒಳ್ಳೆಯ ಗುಣಗಳಿರಬೇಕು. ನ್ಯಾಯ, ನೀತಿ, ಸತ್ಯ, ಧರ್ಮವನ್ನು ಒಳಗೊಂಡಂಥ ಅಹಿಂಸಾ ತತ್ವವನ್ನು ಒಳಗೊಂಡಂತಹ ದೈವಭಕ್ತಿ, ಗುರುಭಕ್ತಿ, ಮಾತಾಪಿತರ ಮೇಲೆ, ಪೂರ್ವಜರ ಮೇಲೆ ಭಕ್ತಿ ಇರ್ತಕ್ಕಂಥ, ದಯ, ದಾಕ್ಷಿಣ್ಯ ಇರ್ತಕ್ಕಂಥ ಗುಣಗಳು, ಒಳ್ಳೆಯ ಗುಣಗಳು ನಿಮ್ಮಲ್ಲಿರಬೇಕು. ಬಹಳ ತೀಕ್ಷ್ಣವಾದ, ಸೂಕ್ಷ್ಮವಾದ ಪರಿಜ್ಞಾನ, ಸಮಯ ಪ್ರಜ್ಞೆ, ವಿವೇಕ, ತಾಳ್ಮೆ, ಸದ್ಬುದ್ಧಿ, ಸುಜ್ಞಾನ ಇವೆಲ್ಲವೂ ನಿಮ್ಮಲ್ಲಿರಬೇಕು. ಗೊತ್ತಾಯ್ತಲ್ಲ, ಆಗ ನೀವು ನಾಗಲೋಕಕ್ಕೆ ಪ್ರವೇಶ ಮಾಡ್ತೀರಾ. ಆ ಭಗವಂತ ಧರ್ಮರಾಜ ನಿಮ್ಮನ್ನು ಕೈ ಚಾಚಿ ಕರಿತಿದ್ದಾನೆ, ಬನ್ನಿ 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 ಲೋಕಕ್ಕೆ ಅಂತ. ನೀವೆಲ್ಲ ಇದನ್ನು ಅರ್ಥ ಮಾಡಿಕೊಂಡು ಒಳ್ಳೆಯ ಧರ್ಮವಂತರಾದರೆ ಮನುಷ್ಯರಾದ ನೀವು ಮಾಧವರಾಗ್ತೀರ, ದೇವರಾಗ್ತೀರ. ಅರ್ಥ ಆಯ್ತಲ್ಲ, ಅರ್ಥಾತ್ ಭಗವಂತನಲ್ಲಿ ಲೀನವಾಗಿ ಹೋಗ್ತೀರ, ಪರಮೇಶ್ವರ ಶಕ್ತಿಯಲ್ಲಿ ಲೀನವಾಗಿ ಹೋಗ್ತೀರ. ಇದಕ್ಕೆ ನೀವು ತಯಾರಾಗಿ ಆ ಭಗವಂತನ ಲೋಕದಲ್ಲಿ ಪ್ರವೇಶ ಮಾಡಿ, ನಾಗ ಸೃಷ್ಟಿ ಲೋಕಕ್ಕೆ ನೀವು ಎಂಟ್ರಿ ಆಗಿ. ಆ ಲೋಕದಲ್ಲಿ ನಿಮಗೆ ಶಾಶ್ವತವಾದ ಸುಖ, ಸಂತೋಷ, ಆನಂದ ಸಿಗುತ್ತೆ, ಜೀವನ ಸಿಗುತ್ತೆ. ಗೊತ್ತಾಯ್ತಲ್ಲ, ಇದು ನನ್ನ ಆಸೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ಇದು ನಾಗ ಸೃಷ್ಟಿ ಲೋಕ ಭಾಗ 2 ಮುಗೀತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ವಿಡಿಯೋ ನೀವು ಭಾಗ 1 ನೋಡಿಲ್ಲ, ನಾಗಸೃಷ್ಟಿ ಅಂದರೆ ಅದನ್ನು ನೋಡಿ. ಹಾಗೆ ನೀವು ಮಿಸ್ ಮಾಡಿಕೊಳ್ಳದೆ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನೋಡಿ, ಹಾಗೆ ಮುಂದಿನ ವಿಡಿಯೋಗಳು ನೋಡಿ, ಯಾವುದನ್ನು ಮಿಸ್ ಮಾಡ್ಕೋಬೇಡಿ. ಎಲ್ಲ ವಿಡಿಯೋಗಳನ್ನು ಪ್ರಾರಂಭದಿಂದ ಅಂತ್ಯದವರೆಗೂ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಇದು ಬ್ರಹ್ಮಜ್ಞಾನ, ಅರ್ಥ ಮಾಡ್ಕೊಳ್ಳಿ. ಇದು ಬ್ರಹ್ಮಜ್ಞಾನ. ಈ ವಿಡಿಯೋಗಳು ನೋಡೋದ್ರಿಂದ ನಿಮ್ಮ ದಾರಿದ್ರ್ಯ ನಾಶ ಆಗುತ್ತೆ, ರೋಗಗಳು ನಾಶ ಆಗುತ್ತೆ, ಕಷ್ಟ ಕಾರ್ಪಣ್ಯದಿಂದ ನೀವು ಮುಕ್ತರಾಗ್ತೀರ. ಸಾಲಗಳ ಬಾಧೆ, ಇನ್ನೊಂದು ಬಾಧೆ, ಮತ್ತೊಂದು ಬಾಧೆ, ಎಲ್ಲದರಿಂದ ನೀವು ಮುಕ್ತರಾಗ್ತೀರ. ಅರ್ಥ ಮಾಡ್ಕೊಳ್ಳಿ. ಓಕೆ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.